ಬೆಂಗಳೂರಿನ ಗುಂಡಿ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರ ಹೇಗೆ ಯಾವಾಗ ಕೊಡ್ತೀರಿ ಅಂತ ಪಬ್ಲಿಕ್ ಟಿವಿ ನಿರಂತರವಾಗಿ ವರದಿಯನ್ನು ಬಿತ್ತರಿಸ್ತಾನೆ ಇತ್ತು. ಈಗ ನಮ್ಮ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಬೆಂಗಳೂರಿನ ಗುಂಡಿ ಗಂಡಾಂತರಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಬೀಳೋ ಕೆಲಸ ಆಗಿದೆ. ಇದನ್ನು ಶಾಶ್ವತ ಅಂತ ನಾವು ಕನ್ಸಿಡರ್ ಮಾಡಬೇಕಾಗಿಲ್ಲ. ಗುಂಡಿಮಯ ಆಗಿದ್ದ ಟೌನ್ ಹಾಲ್, ಕೇರ್ ಮಾರ್ಕೆಟ್ ರಸ್ತೆ ಇಲ್ಲೆಲ್ಲ ಕೂಡ ಡಾಂಬರೀಕರಣದ ಭಾಗ್ಯ, ಪ್ಯಾಚ್ ವರ್ಕ್ನ ಭಾಗ್ಯ ಸಿಕ್ಕಿದೆ. ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತುಕೊಳ್ತಾ ಇದೆ. ಹೀಗಾಗಿ ಡಾಂಬರೀಕರಣದ ಭಾಗ್ಯ ಈ ಭಾಗದಲ್ಲಿ ಸಿಕ್ಕಿರೋದ್ರ ಮಾಹಿತಿ ಸಿಗ್ತಾ ಇದೆ. ನಾವು ಹೇಳ್ತಾ ಇದ್ವಿ ನಿಮಗೆ, ಈಗಾಗಲೇ ಹೈಕೋರ್ಟ್ ಚಾಟಿ ಬೀಸಿತ್ತು, ಸರ್ಕಾರ ಹೇಳಿತ್ತು, ಡಿ.ಕೆ. ಶಿವಕುಮಾರ್ ಅವರು ನಗರ ಪ್ರದಕ್ಷಿಣೆ ಮಾಡಿ ಹೇಳಿದರು. ಈಗ ಫೈನಲಿ ಏನೋ ಚೇಂಜಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಮತ್ತೆ ಪ್ಯಾಚ್ ವರ್ಕ್ ಮಾಡಿದಾರಲ್ಲ, ಅಲ್ಲಿ ಇನ್ನೇನು ಗುಂಡಿ ಬೀಳುತ್ತಾ ಅನ್ನೋ ಆತಂಕ ಜನರದ್ದು. ಯಾಕಂದರೆ ಯಾವುದನ್ನು ನಂಬೋ ಸ್ಥಿತಿಯಲ್ಲಿ ಜನ ಇಲ್ಲ. ಟೌನ್ ಹಾಲ್ನ ಮುಂಭಾಗ ಹಾಗೆ KR ಮಾರ್ಕೆಟ್ಯ ರಸ್ತೆಯಲ್ಲಿ ಗುಂಡಿಗಳು ಅಂದರೆ ಬೃಹತ್ ಗುಂಡಿಗಳಿದ್ದರೂ ಕೂಡ ಅದನ್ನು ಮುಚ್ಚುವಂಥ ಕೆಲಸವನ್ನು BBMP ಮಾಡಿರಲಿಲ್ಲ ಅನ್ನುವಂಥ ಸುದ್ದಿಯನ್ನು ಪಬ್ಲಿಕ್ ಟಿವಿ ಬಿತ್ತರ ಮಾಡಿತ್ತು. ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡಿದ ನಂತರ BBMP ಎಚ್ಚೆತ್ತುಕೊಂಡಿದೆ. ಟೌನ್ ಹಾಲ್ನ ಮುಂಭಾಗ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಏನು ಗುಂಡಿಗಳಾಗಿತ್ತು, ಇದು ದೊಡ್ಡ ಜಂಕ್ಷನ್ನು, ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುವಂಥ ಜಂಕ್ಷನ್. ಇಲ್ಲಿ ಹಲವು ಗುಂಡಿಗಳಿಂದಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು. ವಾಹನ ಸವಾರರು ವಾಹನಗಳನ್ನು ಓಡಿಸೋದೇ, ಇಲ್ಲಿ ಸಂಚಾರ ಮಾಡುವಂಥದ್ದೇ ಕಷ್ಟ ಆಗ್ತಾ ಇತ್ತು. ಯಾವಾಗ ಪಬ್ಲಿಕ್ ಟಿವಿ ಸುದ್ದಿಯನ್ನು ಪ್ರಸಾರ ಮಾಡ್ತು, ಸುದ್ದಿ ಪ್ರಸಾರ ಮಾಡಿದ ನಂತರ ಎಚ್ಚೆತ್ತುಕೊಂಡಿರುವಂಥ BBMP ಇಲ್ಲಿ ಗುಂಡಿಗಳನ್ನು ಮುಚ್ಚುವಂಥದ್ದು ಅಂದರೆ ಸಂಪೂರ್ಣವಾಗಿ ಗುಂಡಿಗಳನ್ನು ಮುಚ್ಚುವಂಥ ಕೆಲಸವನ್ನು ಮಾಡಿದೆ. ಸುಮಾರು 100 ಗುಂಡಿಗಳು ಒಂದೇ ಜಾಗದಲ್ಲಿ, ಅದು ಕೂಡ ಈ ಟೌನ್ ಹಾಲ್ ಜಂಕ್ಷನ್ನಲ್ಲೇ ಇತ್ತು. ಅದರಿಂದಾಗಿ ಸಂಪೂರ್ಣವಾಗಿ ಆ ಗುಂಡಿಗಳನ್ನು ಮುಚ್ಚುವಂಥ ಕೆಲಸ, ಅದು ಕೇವಲ ಗುಂಡಿಗಳನ್ನು ಮುಚ್ಚುವಂಥದ್ದು ಮಾತ್ರ ಅಲ್ಲ. ಗಮನಿಸ್ಬೋದು, ಏನು ಈ ಸಂಪೂರ್ಣ ಈ ಡಾಂಬರೀಕರಣ ಮಾಡಿದ್ದಾರೆ, ಇಲ್ಲೆಲ್ಲವೂ ಕೂಡ ಸಂಪೂರ್ಣ ಗುಂಡಿಮಯ ಆಗಿತ್ತು. ಎರಡೂ ಕಡೆಗಳಲ್ಲೂ ಕೂಡ ಗುಂಡಿಮಯ ಆಗಿದ್ದರಿಂದ ಸಂಪೂರ್ಣ ಡಾಂಬರೀಕರಣ ಮಾಡಿ ಅವುಗಳನ್ನು ಮುಚ್ಚುವಂಥ ಕೆಲಸವನ್ನು BBMP ಮಾಡಿರುವಂಥದ್ದು. ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿದ ನಂತರ ಎಚ್ಚೆತ್ತುಕೊಂಡಿದೆ. ಇದು ನಿಜಕ್ಕೂ ಕೂಡ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್ ಇದು. ಯಾಕಂದರೆ ಪಬ್ಲಿಕ್ ಟಿವಿ ಪ್ರಮುಖವಾಗಿ ಎಲ್ಲೆಲ್ಲಿ ಸಮಸ್ಯೆಗಳಿರ್ತವೆ ಆ ಸಮಸ್ಯೆಗಳನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇರುತ್ತೆ. ಪಬ್ಲಿಕ್ ಟಿವಿ ಆ ಸಮಸ್ಯೆಯನ್ನು ತೋರಿಸಿದ ನಂತರ ಅಂದರೆ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಗುಂಡಿಗಳಿದ್ದಾವೆ, ಹಾಗೆ ಏನು ಸಾರ್ವಜನಿಕರು, ವಾಹನ ಸವಾರರು ಯಾವ ಮಟ್ಟಕ್ಕೆ ಸಂಕಷ್ಟದಲ್ಲಿದ್ದಾರೆ, ಪರದಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಈಗ ವರದಿಗೆ ಫಲಶ್ರುತಿ ಸಿಕ್ಕಿದೆ, ಇಂಪ್ಯಾಕ್ಟ್ ಸಿಕ್ಕಿದೆ. ಸಂಪೂರ್ಣ ಗುಂಡಿಮಯ ಆಗಿದ್ದಂಥ ಟೌನ್ ಹಾಲ್ ಮುಂಭಾಗದ ರಸ್ತೆ ಈಗ ಸಂಪೂರ್ಣ ಡಾಂಬರೀಕರಣ ಆಗಿದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.